ನಿನ್ನಿಂದ ನೀನಷ್ಟೇ ಹೊರತು ನಿನ್ನಿಂದ ಅಲ್ಲ. ಜೆಡಿಎಸ್ ನವರು ದೇವೇಗೌಡರು ನಿನ್ನಂತರ 106 ಜನ ಬೆಳೆಸಿದ್ದಾರೆ, MLA ಮಾಡಿದ್ದಾರೆ. ತಗೊಳ್ಳಿ ಉದಾಹರಣೆ ಬೇಕಾದ್ರೆ ಇದೇ 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾಗ 7 ಜನನ ಅಡ್ಡ ಮತದಾನ ಮಾಡಿ ಕರ್ಕೊಂಡು ಹೋದ್ರು. ಎಷ್ಟು ಜನ ಗೆದ್ರು ಅದರಲ್ಲಿ? ಗೆದ್ದಾರ ಒಬ್ರು ಜಮೀರ್ ಅಹಮದ್ ಅವರು. ಇನ್ನು 6 ಜನಕ್ಕೆ ಯಾಕೆ ಗೆಲ್ಲಕ್ಕಾಗಲಿಲ್ಲ? ಕಾಂಗ್ರೆಸ್ನವರು MLA ಮಾಡಿದ್ರೆ ನಿಮಗೆ ಕರ್ಕೊಂಡು ಹೋಗ್ತಾರೆ ಹೊರತು ಕಾಂಗ್ರೆಸ್ ನಲ್ಲಿ ಬೆಳೆಸಕ್ಕೆ ಶಕ್ತಿ ಇಲ್ಲ. ಬೆಳೆದಂತರ ಇಲ್ಲಿಂದ ತಗೊಂಡು ಹೋಗೋದು. ಜೆಡಿಎಸ್ ಫ್ಯಾಕ್ಟರಿ ಇದ್ದಂಗೆ ನಿನ್ನಂತರ ತಯಾರು ಮಾಡಿ ಬೇಕಾದಷ್ಟು ಜನ ಬಿಟ್ಟಿದ್ದಾರೆ. ನಿನ್ನಂತರ ಬೇಕಾದಷ್ಟು ಜನನೂ ಮುಗಿಸಿದ್ರೆ ನಿನ್ ಕಾಲ ಹತ್ರ ಬಂದಿದ್ದೀಗ. ಇದೇ ಹಾಸನದ ಶಾಸಕರು ಚಾಲೆಂಜ್ ಮಾಡಿದ್ರು, 50,000 ನಾನು ಗೆಲ್ತೀನಿ ಅಂತ. ಇವತ್ತು ಅವ್ರ ಪರಿಸ್ಥಿತಿ ಏನಾಯ್ತು? ಇವತ್ತು ನೀವು ರೇವಣ್ಣರೇನು ಹೇಳ್ಕೊಂಡಿದ್ರು ಬರ್ತೀವಿ ಅಂತ, ನೀನು ಸಿದ್ದರಾಮಯ್ಯನವರ ಒಂದು ಫಂಕ್ಷನ್ ಅಲ್ಲಿ ನಿನ್ನ ಸ್ತ್ರೀಮಿತವನ್ನ ಕಳಕಂಡು ಪುಗಾಡಿದೀಯ. ಬರ್ಲಿ ಅವ್ರ ಕೊಡುಗೆ ಏನಿದೆ ಅಂತ. ಇವತ್ತು ನಮ್ ಗಿರೀಶ್ ಅವ್ರು ಹೇಳ್ದಂಗೆ ಶ್ವೇತಾಪದ ಹೊಡೆದ್ವಿ. 15 ವರ್ಷದಲ್ಲಿ ಕೆಲಸ ಏನಾಗಿದೆ, ಯಾರ ಕಡೆಯಿಂದ ಆಯ್ತು, ಈ 2.5 ವರ್ಷದಲ್ಲಿ ನೀನೇನ್ ಮಾಡಿದ್ಯಾ ತೋರ್ಸಪ್ಪ. ಈಗ ಸುಮ್ನೆ ಬರೀ ಅಹಿಂದ ಯಾಕೆ ನೀನ್ ಪಾರ್ಟಿ ಬಿಡಕ್ಕೆ ಏನ್ ಹೇಳಿದೆ? ನಮ್ ಚೌಡಯ್ಯನರಿಗೆ ನಾವು ಅಹಿಂದವರೆಗೂ ಒಂದು MLC ಕೇಳಿದ್ರು ಸುಳ್ಳು. ಅವ್ರ MLC ಕೇಳಲು ಇಲ್ಲ ಬಿಟ್ಟೋಗ್ಲಿಕ್ಕೆ ಒಂದು ನಾಟಕ ಮಾಡಿಕೊಂಡು ಬಿಟ್ಟು ಶಿವಲಿಂಗೇಗೌಡ ಬಿಟ್ರೆ ಅವನು ಮಹಾನ್ ನಾಟಕಕಾರ. ಸನ್ಮಾನ್ಯ ದೇವೇಗೌಡರ ಸಭೆಯಲ್ಲಿ ಹೇಳ್ತಾರೆ, ನಾನು ತೆಗಿಮನ್ ರೆಡಿ ಕೂತಿರ್ತೀನಿ, 2 ದಿವಸ ಬಿಟ್ಕೊಂಡು ನೀವು ಬಂದು ನನ್ನ ಎಬ್ಬರಿಸಿ ಅಂತ ಹೇಳ್ಕೊಂಡು ಹೋಗಿದ್ದು ಸತ್ಯ. ಅವ್ರು ಕುತ್ಕೊಂಡಿದ್ದು ಸತ್ಯ. ಕುಮಾರಣ್ಣ ಬಂದಾಗ ನುಸಿ ರೋಗಕ್ಕೆ ತೆಂಗಿಗೆ ಪರಿಹಾರ ಕೊಟ್ಟಿದ್ದು ಸತ್ಯ. ಅವನಿಗೆ ನಾಟಕ ಮಾಡ್ಕೊಂಡು ಬಂದಿರೋ ಶಿವಲಿಂಗೇಗೌಡ ನಾಟಕ ಮಾಡಿ ಜನ ಮರಳು ಮಾಡೋದ್ ಬಿಟ್ರೆ ಶಿವಲಿಂಗೇಗೌಡ ಅಹಿಂದ ಅವ್ರಿಗೆ ಇವತ್ತವರೆಗೆ ಯಾವ ಅಧಿಕಾರನೂ ಕೊಟ್ಟಿಲ್ಲ. ಜನರಲ್ ನಲ್ಲಿ ಸನ್ಮಾನ್ಯ ರೇವಣ್ಣವರು ಬಿಳಿ ಚೌಡಯ್ಯನವ್ರನ್ನ ಉಪಾಧ್ಯಕ್ಷರು ಮಾಡಿರೋ 30 ತಿಂಗಳು ನೀನೇನ್ ಮಾಡಿದೆ? ಕರ್ನಾಟಕ ಕಾಂಗ್ರೆಸ್ ಕರ್ಕೊಂಡೋಗಿ ಚೌಡಯ್ಯನ ಹೆಸರಿಗೆ ನೀನ್ ಕಾಂಗ್ರೆಸ್ ಹೋದಲ್ಲ, ಆಯ್ತು MLC ಬೇಡ, ಯಾವ್ದಾರ ಒಂದು ನಿಗಮ ಮಂಡಳಿ ಕೊಟ್ಟ. 2ನೇ ಬಾರಿ ನಿಗಮ ಮಂಡಳಿ ಅಧ್ಯಕ್ಷ ನೀನೇ ಆದೆ. ಚೌಡಯ್ಯನಿಗೆ ಯಾಕೆ ಬಿಟ್ಕೊಡ್ಲಿಲ್ಲ ಹೇಳಿ? ಚೌಡಯ್ಯನಿಗೆ ಏನ್ ಮಾಡಿದ್ಯಾ ನೀನು? ಸುಮ್ನೆ 7 ಗಣಕ್ಕೆ ಅಹಿಂದ ವರ್ಗ ತೋರಿಸ್ತಿದ್ಯಾ ಹೊರತು ನೀನ್ ಏನು ಮಾಡಿಲ್ಲ ಅಹಿಂದ ವರ್ಗಕ್ಕೆ. ನಿನ್ನ ಆಟ ಈ ಸರಿ ನಡೆಯೋದಿಲ್ಲ. ಶಿವಲಿಂಗೇಗೌಡ್ರೆ ಬಾ ಚುನಾವಣೆಗೆ ನಾವು ತೋರಿಸ್ತೀವಿ ಆಟನ. ಶಿವಲಿಂಗೇಗೌಡ ತಲಬಾರಿ ಅಂತ ನೋಡಿ ಇವತ್ತು ನಾವು ಮೊದಲು 2 ರೂಪಾಯಿ ಕೆಜಿ 3 ರೂಪಾಯಿ ಕೆಜಿ ಕೊಡ್ತಾ ಇದ್ದು, ನಮ್ಮ ಸರ್ಕಾರನೂ ಕೊಡ್ತಾ ಇತ್ತು, ಬಿಜೆಪಿ ಸರ್ಕಾರನೂ ಕೊಡ್ತಾ ಇತ್ತು. ಆದ್ರೆ ಇವತ್ತು ಆ ಅನ್ನಭಾಗ್ಯ ಯೋಜನೆ ಜಾರಿ ಮಾಡೋಕ್ಕೋಸ್ಕರ ನೀವು ಒಂದು ಕ್ವಾರ್ಟರ್ ಎಣ್ಣೆಗೆ 15 ರೂಪಾಯಿ ಜಾಸ್ತಿ ತಗೊಳ್ತಾ ಇದ್ರಲ್ಲ, 15 ರೂಪಾಯಿ ಜಾಸ್ತಿ ತಗೊಂಡು ಆ ಎಣ್ಣೆ ದುಡ್ಡಲ್ಲಿ ನೀವು ಅಕ್ಕಿ ಕೊಡ್ತಾ ಇದ್ರಲ್ಲ, ಸರಿಯಾ? ಎಣ್ಣೆ ದುಡ್ಡದು ಅಕ್ಕಿ ದುಡ್ಡು 15 ರೂಪಾಯಿ ಒಂದು ಕ್ವಾರ್ಟರ್ ಎಣ್ಣೆಗೆ ಜಾಸ್ತಿ ಮಾಡಿ 6,000 ಕೋಟಿ ರೂಪಾಯಿ ಹೋದ್ಸರಿ ಟ್ಯಾಕ್ಸ್ ಎಕ್ಸೈಸ್ ಇಂದ ಬಂದಿರತಕ್ಕಂಥದ್ದು. ಒಂದು ಜಿಲ್ಲೆನಲ್ಲಿ, ಒಂದು ತಾಲೂಕಲ್ಲಿ, ನನ್ನ ಕ್ಷೇತ್ರದಲ್ಲಿ 30,000 ಕೇಸ್ ಮಾಡಲೇಬೇಕು. ಟಿಕೆಟ್ ನನಗೆ ಬಹಳ ಕಾಂಪೀಟ್ ಮಾಡಿದ್ರು. ಬಟ್ ಜಯಣ್ಣವ್ರು ಏನ್ ಮಾಡಿದ್ರು? ಶಿವಲಿಂಗೇಗೌಡ ಕೊಡ್ಸಿದ್ರು. ನಾವು ಜೊತೆ ಬೇಕಾದ್ರೆ ಜಯಣ್ಣರು ಇವತ್ತಿದ್ದಾರೆ ಕೇಳಿ, ಮುಸ್ಲಿಂ ಇಲ್ಲ, ಜಯಣ್ಣರು ಇದ್ದಾರೆ. ಜಯಣ್ಣರು ಕೃಪಾಶೀರ್ವಾದದಿಂದ ಮನುಷ್ಯನ್ ಟಿಕೆಟ್ ಸಿಗ್ತಾ ಬಿಟ್ರೆ ಎದುರು ಟಿಕೆಟ್ ಕೊಡ್ತಾ ಇರಲಿಲ್ಲ. ಅವತ್ತೇನಾದ್ರು ಶಿವಲಿಂಗೇಗೌಡನ್ನ ಕ್ಷೇತ್ರಕ್ಕೆ ಪರಿಚಯ ಮಾಡಿದವರು ನಮ್ಮ ತಂದೆಯವರು ವೈಸಿ ಸೋಮಶೇಖರ್ ಅವರು, BH ರಾಜು ಅವರು ಕರ್ಕೊಂಡೋಗಿ ಬಾಣಾವರದ ಒಂದು ಗ್ರಾಮ ಪಂಚಾಯತ್ ಚುನಾವಣೆಯಿಂದ ಶಿವಲಿಂಗೇಗೌಡನ ಅರಸೀಕೆರೆ ಎಂಟ್ರಿ ಮಾಡಿದ್ರು. ನಾನು ಅವತ್ತಿಂದಲೂ ಇದ್ದೀನಿ. ಕೇಳಿ ಆ ಮನುಷ್ಯನೇ ಕೇಳಿ, ಎಲ್ಲಿಂದ ಎಂಟ್ರಿ ಆದ್ರು, ಏನ್ ಮಾಡ್ತಿದ್ರು ಜಯಣ್ಣ ತೋಟದಲ್ಲಿ ಅಂತ. 94ರಲ್ಲಿ ಇದೇ ಪರಮೇಶ್ವರಣ್ಣವರು ಅವತ್ತು ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆರ್ನಳ್ಳಿ ರಾಮಸ್ವಾಮಿ ಅವರ ವಿರುದ್ಧ ನಮ್ಮ ಪಕ್ಷ ಗೆದ್ದಿತ್ತಲ್ಲ, ಗಂಗಾಧರ 2 ಬಾರಿ ಗೆದ್ದಿದ್ರಲ್ಲ. ನೀವು ಬಂದ್ಮೇಲೆ JDS ಅಲ್ವಲ್ಲ ಸ್ವಾಮಿ, ನಿಮ್ಗಿಂತ ಮುಂಚೆ JDS MLA ಇದ್ರಲ್ಲ. ನಿನ್ನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಕ್ಕೂ ಲಾಯಕ್ಕಿದ್ದನ್ನ ಇವತ್ತು ತಗೊಂಡೋಗಿ ನಿನ್ನೊಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿ ನೀನು 18 ವೋಟರ್ ಸೋತಾಗ ನಿನ್ನ ಕರ್ಕೊಂಡೋಗಿ ರಾಮನಗರದಲ್ಲಿ ಕೆಲಸ ಕೊಟ್ಟಿ ಕುಮಾರಣ್ಣವರು ರೇವಣ್ಣವರು ನೀನು ಎಷ್ಟು ಮಾಡಿದ್ದಾರೆ, ಅದನ್ನ ಮಾಡಿರೋದನ್ನ ಮರೆತು ಇವತ್ತು ನೀನು ಅವ್ರು ಏನು ಮಾಡಿಲ್ಲ ನನಗೆ ಅಂತೀಯಲ್ಲ. ಬಾ, ನಿನ್ನ ಇವತ್ತು MLA ಮಾಡಕ್ ಸಲುವಾಗಿ ಸನ್ಮಾನ್ಯ ರೇವಣ್ಣವರು ಅವತ್ತು ಎನರ್ಜಿ ಮಿನಿಸ್ಟರ್ ಇದ್ರು. 575 ಜನಕ್ಕೆ ಶಿವಲಿಂಗೇಗೌಡ ಹೇಳಿದ್ರೆ ಕೆಲಸ ಕೊಟ್ರು. 575 ಜನಕ್ಕೆ ಕೆಲಸ ಕೊಟ್ಟು ನಿನ್ನ MLA ಮಾಡಕ್ ಸಲುವಾಗಿ ನೀನು ಅದನ್ನೆಲ್ಲ ಮರೆತುಬಿಟ್ಟು ಇವತ್ತು ಕಾಂಗ್ರೆಸ್ ಹೋಗಿದ್ದೀನಿ ಮಂತ್ರಿ ಆಗ ಸಲುವಾಗಿ ನೀನು ರೇವಣ್ಣರು ಬೈದ್ಬಿಟ್ರೆ, ದೇವೇಗೌಡರು ಬೈದ್ಬಿಟ್ರೆ ನಾನು ಮಂತ್ರಿ ಮಾಡಿದ್ರೆ ಅಂತ ತಿಳ್ಕೊಂಡಿದ್ಯಾ? ಸಾಧ್ಯ ಇಲ್ಲ. ನೀನ್ ಮಂತ್ರಿ ಆಗೋದು ಕನಸು, ಗಗನ ಕುಸುಮ. ಅದು ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರು ಬೈಕ್ ತಟ್ಟದನ್ನ ಹಾಸನ ಜಿಲ್ಲೆಯಲ್ಲಿ ಮಂತ್ರಿ ಮಾಡ್ತಾರೆ ಸುಳ್ಳು. ಆಯ್ತು, ಇದೇ ಶಿವಲಿಂಗೇಗೌಡ 2 ಬಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕರೆದು ಹಾಸನ ಸಭೆ ಮಾಡಿದ. ಏನಕ್ಕೆ? JDS ಮುಕ್ತ ಮಾಡ್ತೀನಿ ಹಾಸನ ಜಿಲ್ಲೆಯಲ್ಲಿ ನನಗೆ ಮಂತ್ರಿ ಸ್ಥಾನ ಕೊಟ್ಟರೆ ಅಂತ. ಸಾಧ್ಯನೇ ಇಲ್ಲ. JDS ಮುಕ್ತ ಮಾಡಕ್ಕೆ ನಿನ್ನಂತ 1000 ಜನ ಹುಟ್ಟು ಬಂದ್ರು ಸಾಧ್ಯ ಇಲ್ಲ ಶಿವಲಿಂಗೇಗೌಡ. ಈ ಸಾರಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಅರಸೀಕೆರೆಯಲ್ಲ, ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೇಳಿ ಇವತ್ತು ನಿಮ್ಮೆಲ್ಲರ ಮುಂದೆ ಶಬ್ದ ಮಾಡ್ತೀವಿ.